ಎಲ್ಲರಿಗೂ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಇರೋದು ಅರ್ಧ ಎಕರೆ ಕಾಫಿ ತೋಟ ಹಾಗೂ ಒಂದು ಫಾರ್ಮ್ ಹೌಸು. ಕೇವಲ 3 ಕಿಲೋಮೀಟರ್ ಇರೋದು ಈ ರೋಡಿಂದ. ಟೌನ್ ಪ್ರಾಪರ್ಟಿ ಈ ರೋಡಿಗೆ ಇರೋದು. ಇದು ಫುಲ್ ತಾರ್ ರೋಡು, ಡೈರೆಕ್ಟು ತಾರ್ ರೋಡಿಗೆ ಸಿಗುತ್ತೆ ಈ ಪ್ರಾಪರ್ಟಿ. ನೋಡಿ, ಈ ರೋಡಿಂದ ರೈಟ್ ಸೈಡ್ಗೆ ಕಾಣುತ್ತೆ ಅರ್ಧ ಎಕರೆ ಕಾಫಿ ತೋಟ ಮತ್ತು ಫಾರ್ಮ್ ಹೌಸು. ಸುಮಾರು 10 ವರ್ಷದ ಮನೆ ಇದು. ಈಗ ವಾಸ ಇದ್ದಾರೆ. ಇದು ಟೋಟಲ್ 3000 ಸ್ಕ್ವೇರ್ ಫೀಟ್ ಇದೆ. ಕುಡಿಯುವ ನೀರಿಗೆ ಇದು ಬಾವಿ 40 ಅಡಿ ಇರೋದು. ಇದು ರೋಡಿಗೆ ಸಿಗುತ್ತೆ. ಪಕ್ಕದಲ್ಲಿ ನೋಡಿ ರೋಡು, ಅದು ಕಾಂಪೌಂಡು, ಅಂದರೆ ಮನೆಗಂತ ಮಾಡಿರೋದು. ಆಚೆ ಇವ್ರದ್ದು ತೋಟ ಬಾವಿ ಪಕ್ಕದಲ್ಲಿ. ಇದು ನಿಮಗೆ ಗೊತ್ತಿದೆ ಏನಂತ. ಪಕ್ಕದಲ್ಲಿ ಕಾಣೋದು ಅದು ಇರಿಗೇಷನ್ ಪೈಪು. ನೋಡಿ, ಇದು ಸೈಡಲ್ಲಿ ಕಾಣ್ತಾ ಇರೋದು ಮನೆಗೆ ಕಾಂಪೌಂಡ್ ಮಾಡಿರೋದು. ಅದು ಆಚೆ ಕಾಣ್ತಾ ಇರೋದು ಲೇಬರ್ ಶೆಡ್ಡು, ಅದ್ರ ಮೇಲೆ ವಾಟರ್ ಟ್ಯಾಂಕು. ಇದು ಮನೆ ನೋಡಿ, ಹತ್ತಿರದಲ್ಲಿ ತೋರಿಸ್ತೀನಿ. ಆಮೇಲೆ ಬಂದು ನಾನು ಒಳಗಡೆ ತೋರಿಸ್ತೀನಿ. ಇದೆಲ್ಲ ಹೂಗಿಡ, ಮೇಲೆ ಸೇರ್ ನೆಟ್ ಹಾಕಿರೋದು ಬಿಸಿಲು ತಾಗಬಾರ್ದು ಅಂತ. ಈ ಕಾಂಪೌಂಡು ಆಚೆ ಇರೋದು ಕೂಡ ಇವ್ರದ್ದೇ ತೋಟ. ಟೋಟಲು ಅರ್ಧ ಎಕರೆ. ಈಗ ಆ ಲೇಬರ್ ಕ್ವಾರ್ಟರ್ಸ್ ತೋರಿಸ್ತೀನಿ. ಒಳಗಡೆ ತೋರಿಸೋದಿಲ್ಲ, ಜಸ್ಟ್ ಹೊರಗಡೆ ಮಾತ್ರ. ಈಗ ನಾನು ಇದು ರೋಡ್ ಫೇಸಿಂಗು ಎಷ್ಟು ಉದ್ದ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕರೆಂಟ್ ಕಂಬ ಇದೆ, ಅಲ್ಲಿಂದ ಆ ಸೇರ್ ನೆಟ್ ಇದೆಯಲ್ಲ ಅಲ್ಲಿವರೆಗೆ ಇದೆ. ಇದು ಬೌಂಡ್ರಿ. ನೋಡಿ, ಇದು ಮನೆ ಕಾಣ್ತಾ ಇದೆ. ಇದು ತಾರ್ ರೋಡು. ಇದು ಮನೆಯ ಫ್ರಂಟ್ ತಾರ್ ರೋಡು. ಈಗ ನೋಡ್ತಾ ಇರೋದು ಮನೆಯ ಬ್ಯಾಕ್ ಸೈಡ್. ಇದು ಇಲ್ಲಿ ಫೈರ್ ವುಡ್ ಸೈಡ್ ಎಲ್ಲ ಇದೆ. ಇಲ್ಲಿಂದ ನೋಡಿ, ನಾನೀಗ ಕಾಫಿ ತೋಟದ ಒಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಫಸಲು ಬರುವಂಥ ಗಿಡಗಳು ನೋಡಿ, ಫಸಲು ಹೆಂಗಿದೆ ಅಂತ. ಸುಮಾರು 20 ವರ್ಷ ಆಗಿದೆ ಈ ಗಿಡಗಳಿಗೆ. ಎಲ್ಲ ರೊಬೆಸ್ಟಾ ಕಾಫಿ ಗಿಡಗಳು. ಕಾಳು ಮೆಣಸು ನೋಡಿ, ಎಲ್ಲ ಮರದಲ್ಲಿ ಕಾಳು ಮೆಣಸಿದೆ. ಒಂದೇ ಒಂದು ಮರ ಬಾಕಿ ಇಲ್ಲ. ನೋಡಿ, ಆ ಕಡೆ ಬೌಂಡ್ರಿ, ಆ ಕಡೆನೂ ರೋಡ್ ಇದೆ. ನೋಡಿ ರೋಡು. ಬನ್ನಿ, ನಾನೀಗ ಮನೆಯ ಒಳಗಡೆ ತೋರಿಸ್ತೀನಿ. ಫುಲ್ಲು ತೋರಿಸಲ್ಲ, ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಫ್ಯಾಮಿಲಿ ವಾಸ ಇದ್ದಾರೆ, ಅದರಿಂದ ಇಲ್ಲೇ ನಿಂತು ಸ್ವಲ್ಪ ವಿಡಿಯೋ ಮಾಡ್ತೀನಿ. ಈ ಥರ ಇದೆ ನೋಡಿ. ಸುಮಾರು 10 ವರ್ಷ ಆಗಿದೆ ಅಷ್ಟೇ ಈ ಮನೆಗೆ. ನೋಡಿ, ಹೊರಗಡೆಯಿಂದ ವಿಡಿಯೋ ಮಾಡಿರೋದು. ಇದು ಸಿಂಗಲ್ ಬೆಡ್ರೂಮು, ಎಲ್ಲ ಅಟ್ಯಾಚ್ ಬಾತ್ರೂಮ್ ಆಗಿದೆ, ಮತ್ತು ಔಟ್ಸೈಡ್ ಬಾತ್ರೂಮ್ ಕೂಡ ಇದೆ. ಇದೆಲ್ಲ ಪೆಪ್ಪರ್, ಅಂದರೆ ಕಾಳು ಮೆಣಸು, ಎಲ್ಲ ಮರದಲ್ಲಿ ಕೂಡ ಹಾಕಿದ್ದಾರೆ. ಫುಲ್ಲು ರೊಬೆಸ್ಟಾ ಕಾಫಿ ಗಿಡಗಳು. ಸುಮಾರು 20 ವರ್ಷದ ಒಳಗಡೆ ಆಗಿರೋದು. ಕಾಫಿ, ಒಳ್ಳೆಮೆಣಸು ಮತ್ತು ಅಡಿಕೆ ಅಷ್ಟೇನಿಲ್ಲ, ಸ್ವಲ್ಪ ಇರೋದು. ಒಂದು 20-25 ಗಿಡ ಇರೋದು ಅಷ್ಟೇ ಅಡಿಕೆ. ಮತ್ತು ಕಾಫಿ, ಕಾಳು ಮೆಣಸು, 6 ತೆಂಗಿನ ಮರ ಇದೆ, ಮತ್ತು ಫ್ರೂಟ್ಸ್ ಮರಗಳು ಎಲ್ಲ ಇದೆ. ಫೆನ್ಸಿಂಗ್ ನೋಡಿ, ಅದೇ ಫೆನ್ಸಿಂಗು, ಸುತ್ತಲೂ ಫೆನ್ಸಿಂಗ್ ಇದೆ. ಬೌಂಡ್ರಿ ಸ್ಟೋನು ಎಲ್ಲ ಕಡೆ ಫಿಕ್ಸ್ ಆಗಿದೆ. ನೋಡಿ, ಆಚೆ ಕಾಣೋದು ರೋಡು. ನೋಡಿ, ಎಲ್ಲ ಲೆವೆಲ್ ಜಾಗ. ನೋಡಿ, ಒಂದೇ ಒಂದು ಕಳೆ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ರೆಸಾರ್ಟ್ ಅಥವಾ ಹೋಮ್ ಸ್ಟೇಗೆ ಹೇಳಿ ಮಾಡಿಸಿದ ಜಾಗ. ರೇಟ್ ಬಂದು 80 lakhs ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಯಾರಾದರೂ ಸೀರಿಯಸ್ ಆಗಿ ಜಾಗ ಹುಡ್ಕೋರಿದ್ರೆ ಇದು ಬೆಸ್ಟ್ ಪ್ರಾಪರ್ಟಿ. ಇಲ್ಲಿ ಯಾವುದೇ ಅಗ್ರಿಮೆಂಟ್ ಹೋಲ್ಡರ್ ಇಲ್ಲ, ಡೈರೆಕ್ಟ್ ನಿಮಗೆ ಓನರೇ ಸಿಗ್ತಾರೆ. ಮತ್ತು ಇದು ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ, ಸಿಂಗಲ್ ಓನರು, ಸಿಂಗಲ್ RTC. ನಾನೀಗ ಎಲ್ಲಿಂದ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತೀನಿ. ಬೆಂಗಳೂರಿಂದ ಇಲ್ಲಿಗೆ 250 ಕಿಲೋಮೀಟ್ರ್ ಇದೆ.
ಮೈಸೂರಿನಿಂದ 90 ಕಿಲೋಮೀಟರ್, ಹುಣಸೂರು ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮೂಲ ಸೌಕರ್ಯಗಳು ಎಂದರೆ ಮನೆ ಇದೆ ಮತ್ತು ಉತ್ತಮ ಮತ್ತು ಅಗಲವಾದ ರಸ್ತೆ ಸಂಪರ್ಕ, ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ ಲೈನ್ಗಳಿವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.